ಹಾಯ್ ಫ್ರೆಂಡ್ಸ್, KSRTC ಹಾಸನ ಟ್ರ್ಯಾಕಿನ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ, ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ನಿಮಗೆ ಗೊತ್ತಿದೆ 15ನೇ ತಾರೀಕಿನವರೆಗೆ, ಫೆಬ್ರವರಿ 15ನೇ ತಾರೀಕುವರೆಗೆ ಅವರು ಲಿಸ್ಟನ್ನು ಬಿಟ್ಟಿದ್ದರು. ಲಾಸ್ಟ್ D2021-573 ವರೆಗೆ ಇತ್ತು. ನೆಕ್ಸ್ಟ್ ಅವರು ಕಂಟಿನ್ಯೂ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ನೋಡಿ 17/2/2025 ಮಾರ್ಚ್ 1ನೇ ತಾರೀಕಿನವರೆಗಿನ ಒಂದು ಲಿಸ್ಟ್ D2021-576 ನಿಂದ D2026-689 ವರೆಗಿನ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು PDF ಓಪನ್ ಆಗುತ್ತದೆ ಫ್ರೆಂಡ್ಸ್. ಈ ಒಂದು ಲಿಸ್ಟಿನಲ್ಲಿ ನಿಮ್ಮ ಹೆಸರನ್ನು ನೀವು ನೋಡಿಕೊಳ್ಳಿ. ನೋಡಿ, ಇಲ್ಲಿ PDF ಓಪನ್ ಆಗುತ್ತದೆ. ಆಮೇಲೆ ನೀವು ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಂಡು ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟನ್ನು ನೋಡಿ. ನೀವು ಎಲ್ಲರಿಗೂ ಕೂಡ ಸೇಮ್ 7:30ಗೆ ಚಾಲನಾವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತದೆ ಹಾಸನದಲ್ಲಿ. ನೋಡಿ, ಇಲ್ಲಿ 5511 ಇಲ್ಲಿ ಇದು ಅಂದರೆ ಅಷ್ಟು ಜನರ ಒಂದು ಆಲ್ರೆಡಿ ಚಾಲನಾವೃತ್ತಿ ಪರೀಕ್ಷೆ ಆಗಿದೆ ಅಂತ. ಇಲ್ಲಿ ಕಂಟಿನ್ಯೂ 5510 ಅಭ್ಯರ್ಥಿಗಳ ಒಂದು 15ನೇ ತಾರೀಕಿನವರೆಗಿನ ಲಿಸ್ಟ್ ಇದೆ. ಈಗ ನೆಕ್ಸ್ಟ್ 5511. ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿದ್ದಾರೆ. ಅದೇ ರೀತಿ ಹೆಸರು ಕೂಡ ಹಾಕಿದ್ದಾರೆ, ತಂದೆಯ ಹೆಸರು. ಅದೇ ರೀತಿ ಇಲ್ಲಿ ಡೇಟ್ ಹಾಕಿದ್ದಾರೆ. ನೋಡಿ, ನಿಮ್ಮ ಒಂದು ಡೇಟ್ನಲ್ಲಿ ಡೇಟ್ ಯಾವಾಗ ಇದೆ ಅಂತ ನೀವು ನೋಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಇಲ್ಲಿ ನಿಮಗೆ ಹೆಸರು ಕೂಡ ಇದೆ, ಅಪ್ಲಿಕೇಶನ್ ನಂಬರ್ ಕೂಡ ಇದೆ, ನೀವು ಇದನ್ನು ನೋಡಿಕೊಳ್ಳಿ. ಮಾರ್ಚ್ 1ನೇ ತಾರೀಕಿನವರೆಗಿನ ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್, ನೀವು ನೋಡಿಕೊಳ್ಳಿ. ಅದೇ ರೀತಿ ದಿನಕ್ಕೆ ನೋಡುವುದಾದರೆ ನಿಮಗೆ ಗೊತ್ತಿದೆ 100ರ ಮೇಲೆ ಅಭ್ಯರ್ಥಿಗಳನ್ನು ಒಂದು ಲಿಸ್ಟನ್ನು ಅವರು ಹಾಕಿದ್ದಾರೆ. ಅದೇ ರೀತಿ ಟೋಟಲ್ ನೋಡುವುದಾದರೆ 17ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೆ ಟೋಟಲ್ ಅಭ್ಯರ್ಥಿಗಳು 1274 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಸೊ ನೀವು ಕೂಡ ಯಾರ ಒಂದು ನೆಕ್ಸ್ಟ್ ಚಾಲನಾವೃತ್ತಿ ಪರೀಕ್ಷೆ ಇದೆ, ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ. ನಿಮಗೆ ಗೊತ್ತಿದೆ ಕನಕಪುರದಲ್ಲಿ ಒಂದು ಅವಘಡ ಆಗಿದೆ ಫ್ರೆಂಡ್ಸ್. ಸೊ ಅದರ ಸಲುವಾಗಿ ನೀವು ಟ್ರೈನಿಂಗಿಗೆ ಹೋಗುವಾಗ ನಿಮ್ಮ ಒಂದು ಸೇಫ್ಟಿಯ ಪ್ರಿಕಾಷನ್ಸನ್ನು ನೀವು ತೆಗೆದುಕೊಳ್ಳಿ. ಅದೇ ರೀತಿ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಇದೆ ಅವರು ಯಾವ ರೀತಿ ಅವರು ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡುತ್ತಾರೆ, ಅವರು ಎಲ್ಲಿ ಮಿಸ್ಟೇಕ್ ಮಾಡುತ್ತಾರೆ ಅದನ್ನು ಕೂಡ ನೀವು ಗಮನಿಸಿ. ಅಲ್ಲಿ ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತದೆ. ನಿಮಗಿಂತ ಮುಂದಿನ ಅಭ್ಯರ್ಥಿಗಳು ಹೋದಾಗ ನೀವು ಅಲ್ಲಿ ನೋಡುತ್ತಾ ಇರ್ತೀರಿ ಯಾವ ರೀತಿ ಆ ಒಂದು ಅಭ್ಯರ್ಥಿ ಡ್ರೈವ್ ಮಾಡುತ್ತಾ ಇದ್ದಾರೆ ಅಂತ. ಸೊ ಎಲ್ಲಿ ಅವರ ಕೋಲು ಬೀಳುತ್ತದೆ, ಯಾವ ರೀತಿ ಅವರು ಡ್ರೈವ್ ಮಾಡುತ್ತಾ ಇದ್ದಾರೆ ಅಂತ ನೀವು ಅದನ್ನು ಗಮನಿಸಿ. ಎಲ್ಲಿ ಕೋಲು ಬೀಳುತ್ತದೆ ಅಲ್ಲಿ ಕೂಡ ನಿಮಗೆ ಸ್ವಲ್ಪ ಐಡಿಯಾ ಬರುತ್ತದೆ, ಅಲ್ಲಿ ಕೋಲು ಈಗ ಬೀಳುತ್ತದೆ ಅಂತ. ಸೊ ಆ ಸಮಯದಲ್ಲಿ ನೀವು ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡುವಾಗ ಅಲ್ಲಿ ಸ್ವಲ್ಪ ಕೇರ್ಫುಲಿ ನೀವು ಡ್ರೈವನ್ನು ಮಾಡಿ. ಇದು ನಿಮಗೆ ಅಲ್ಲಿ ಒಂದು ಟಿಪ್ಸ್ ಅಂತಲೇ ಹೇಳಬಹುದು. ಸೊ ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಡ್ರೈವಿಂಗ್ ಬರುತ್ತದೆ, ಬಟ್ ಇದು ಯಾಕಂದರೆ 8 ಶೇಪ್, L ಶೇಪ್, ಏರುಗತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು, ಹಿಂದುಗತಿಯಲ್ಲಿ S ಟ್ರ್ಯಾಕ್, ಈ ರೀತಿಯಾಗಿ ಇದ್ದ ಕಾರಣ ನೀವು ಸ್ವಲ್ಪ ಟ್ರಿಕ್ಕನ್ನು ಚಲಾಯಿಸಿ ನೀವು ಡ್ರೈವನ್ನು ಮಾಡಬೇಕು. ಅದೇ ರೀತಿ ಚಿಹ್ನೆಯನ್ನು ಗುರುತಿಸುವಲ್ಲಿ ಕೂಡ ತುಂಬ ಜನರಿಗೆ ಮೈನಸ್ ಅಂಕ ಕೂಡ ದೊರೆಯುತ್ತಾ ಇದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಸೇಮ್ ಟು ಸೇಮ್ ಚಿಹ್ನೆ ಇರುವ ಒಂದು ಸೊ ನೀವು ಕೂಡ ಸ್ವಲ್ಪ ಚಿಹ್ನೆಯನ್ನು ಗುರುತಿಸುವಲ್ಲಿ ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ. ಯಾಕಂದರೆ ಅದಕ್ಕೆ 4 ಅಂಕ ಇರುತ್ತದೆ ಫ್ರೆಂಡ್ಸ್. ಅರ್ಧ ಅಂಕ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಇದರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ, ಅಲ್ಲಿಂದ ಕೂಡ ನಿಮ್ಮ ಹೆಸರು ಮತ್ತು ಚೆಕ್ ಮಾಡಿಕೊಳ್ಳಬಹುದು.